ತುಂಗಭದ್ರಾ ಜಲಾಶಯ ನಮ್ಮ ಈ ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕರ್ನಾಟಕ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮೂರು ರಾಜ್ಯಗಳ ರೈತರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಈ ಜಲಾಶಯ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳು ಈ ಭಾಗದಲ್ಲಿ ಸುಮಾರು 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರಿಗೆ ಭತ್ತ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಕಳೆದ 2 ವರ್ಷ ನಿರಂತರವಾಗಿ ಬರ ಮಳೆ ಕಡಿಮೆ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ದರು. ಈ ಬಾರಿ ಸಾಕಷ್ಟು ಮಳೆ ಆಗಿ, ವರುಣದೇವನ ಕೃಪೆಯಿಂದ ಸಾಕಷ್ಟು ಮಳೆ ಆಗಿ ಈ ಭಾಗದ ರೈತರು ಬಹಳ ಸಂತೋಷದಿಂದಿದ್ದರು. ಈ ಬಾರಿ ಆದ್ರೂ 2 ಬೆಳೆಯನ್ನು ಬೆಳಿಬಹುದು ಅನ್ನುವ ಒಂದು ಸಂತೋಷದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗೇಟ್ ಇವತ್ತು ಕಳಚಿ ಬಿದ್ದಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ದೊಡ್ಡ ಆಘಾತ ಉಂಟಾಗಿದೆ. ನಾನು ನೆನ್ನೆ ದಿನ ಮಾನ್ಯ ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಆಗ್ರಹವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲೋ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಭಾಗದ ರೈತರಿಗೆ ಇವತ್ತೇನು ಸಂಕಷ್ಟ ಉಂಟಾಗಿದೆ. 2 ಬೆಳೆಯನ್ನು ಬೆಳಿಬೋದು ಅಂತಕ್ಕಂಥ ಉತ್ಸಾಹದಲ್ಲಿದ್ದಂಥ ರೈತರಿಗೆ ಇವತ್ತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ 1 ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿಗಳ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ 98,000 ಕ್ಯೂಸೆಕ್ಸ್ ಇವತ್ತು ನೀರು ಹರಿದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗೇಟ್ ರಿಪೇರಿ ಮಾಡಬೇಕು ಅಂತೇಳಿ ಸುಮಾರು 60ರಿಂದ 70 TMC ನೀರನ್ನು ಇವತ್ತು ನದಿಗೆ ಹರಿಸ್ತಕ್ಕಂಥ ಕೆಲಸಕ್ಕೆ ಆಗಬೇಕಾಗಿದೆ. ಆದರೆ ಒಟ್ಟಾರೆಯಾಗಿ ಈ ಭಾಗದ ರೈತರಿಗೆ ಇವತ್ತು ಅನಾನುಕೂಲ ಏನು ಆಗ್ತಾ ಇದೆ. ಇದರಿಂದ ಇದು ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಆಗಿರ್ತಕ್ಕಂಥದ್ದು. ತಮಗೆ ಗೊತ್ತಿದೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಲ್ಲಿ ಕೇಳೋದಕ್ಕೆ ಇಚ್ಛಪಡ್ತಾನೆ, ಕಳೆದ 1 ವರ್ಷದಿಂದ ಈ ಭಾಗದಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಕೂಡ ಆಗಿಲ್ಲ. ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ರೀತಿ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೊಣೆಗಾರಿಕೆಯಿಂದ ಇವತ್ತು ಅಧಿಕಾರಿಗಳು ಯಾಕೆ ನಿಯುಕ್ತಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಚೀಫ್ ಇಂಜಿನಿಯರ್ ಯಾಕೆ ಅಪಾಯಿಂಟ್ಮೆಂಟ್ ಆಗಲಿಲ್ಲ 1 ವರ್ಷದಲ್ಲಿ, ಇವತ್ತು ತಜ್ಞರು ಏನೇನು ಸಲಹೆಗಳನ್ನು ಕೊಟ್ಟಿದ್ರು ಅದನ್ನು ಯಾಕೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಈ ರೀತಿ ನಾನಾ ರೀತಿಯ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಈಗ ಆರೋಪ ಮಾಡೋದ್ರ ಬದಲಾಗಿ ರಾಜ್ಯ ಸರ್ಕಾರ ಇದನ್ನು ಸಂಪೂರ್ಣ ಹೊಣೆಯನ್ನು ಹೊರಬೇಕಾಗ್ತದೆ. ನಾಗಲೇ ಹೇಳಿದಾಗೆ ಇವತ್ತು ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಅದು ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ಗಮನಿಸಬೇಕು. ರಾಜಕೀಯ ಮಾಡೋದು ಬೇಡ, ಜಲಾಶಯ ಇದು ಆಗಿರೋ ಘಟನೆಗೆ ಸಲಹೆ ಕೊಡ್ಲಿ ಅಂತ ಹೇಳಿದ್ದಾರೆ.
ನೋಡಿ, ನಾವಿನ್ನೂ ಈ ರೀತಿ ಮನಬಂದಂತೆ ಮಾತನಾಡ್ತಕ್ಕಂಥದ್ದು ಒಬ್ಬ ಸಚಿವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾವಾಗಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಜಿ ಅವರಾಗಲಿ ವಿರೋಧ ಪಕ್ಷದ ನಾಯಕರು ಬಂದಿರತಕ್ಕಂಥ ರಾಜಕೀಯ ಮಾಡೋದಕ್ಕಲ್ಲ. ಇವತ್ತು ನೀವೇನು ಈ ಸರ್ಕಾರದಿಂದ ಕೆಲವು ಲೋಪದೋಷಗಳು ಆಗಿದೆ, ಅದನ್ನೆಲ್ಲ ಬದಿಗಿಟ್ಟು ನಾವು ರಾಜಕಾರಣ ಮಾಡೋದಿಲ್ಲ. ಇದರಲ್ಲಿ ನಮ್ಮ ಆಸಕ್ತಿ ಇರ್ತಕ್ಕಂಥದ್ದು ರೈತರು ಇವತ್ತೇನು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ, ರೈತರ ಒಂದು ಸಹಾಯಕ್ಕೆ ರಾಜ್ಯ ಸರ್ಕಾರ ಬರಬೇಕು. ಇದು ಮಾತ್ರ ನಮ್ಮ ಒತ್ತಾಯ. ನಾವು ಯಾರ ಮೇಲೂ ಆರೋಪವನ್ನು ಮಾಡ್ತಾ ಇಲ್ಲ. ರಾಜ್ಯ ಸಲಹೆಗಳನ್ನ ಈಗ ಅದಕ್ಕೆ ವಿರೋಧ ಪಕ್ಷದ ನಾಯಕರು ಬೊಮ್ಮಾಯಿಯವರೆಲ್ಲ ಬಂದಿರತಕ್ಕಂಥದ್ದು. ಅಧಿಕಾರಿಗಳು ಸಭೆನೂ ಕೂಡ ಕರೆದಿದೆ. ಅಧಿಕಾರಿಗಳು ಚರ್ಚೆ ಮಾಡಿ ಏನು ಸಲಹೆಗಳನ್ನು ಕೊಡಬೇಕು ಸಲಹೆಗಳನ್ನು ಅವ್ರು ಕೊಡ್ತಾರೆ. ನಾನೊಬ್ಬ ರಾಜ್ಯದ ಅಧ್ಯಕ್ಷಗೆ ನಾನು ಆಗ್ರಹವನ್ನು ಮಾಡ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಕ್ಕಂಥದ್ದು, ಈ ಭಾಗದ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರನೇ ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಕನಿಷ್ಠ 50,000 ಒಂದು ಹೆಕ್ಟೇರ್ಗೆ ಪರಿಹಾರ ನೀಡಬೇಕು ಮುಂದಿನ ದಿನದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.